ನಮಸ್ಕಾರ. ಕಲಬುರಗಿ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಕಲಬುರಗಿ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು. ಕಲಬುರಗಿ ಪ್ರತಿಭೆ ಕೌಶಿಕ್ ಕುಲಕರ್ಣಿ ನಾಯಕ ನಟನಾಗಿ ನಟಿಸಿರುವ ಗದಾಗ್ರಜ ಚಿತ್ರದ ಟ್ರೇಲರ್ ಇಂದು ಸಂಜೆ 5 ಗಂಟೆಗೆ ನಗರದ ಕನ್ನಡ ಭವನದಲ್ಲಿ ಬಿಡುಗಡೆಯಾಗಲಿದೆ. ಆರ್ವಿ ಕಾಲೇಜ್ ಪ್ರಾಚಾರ್ಯರಾದ ಡಾಕ್ಟರ್ ಬುರ್ಲಿ ಪ್ರಹ್ಲಾದ್, ಹಿರಿಯ ಪತ್ರಕರ್ತರಾದ ಶೇಷಮೂರ್ತಿ ಅವಧಾನಿ, ಬಾಬುರಾವ್ ಯಡ್ರಾಮಿ, ಭವಾನಿ ಸಿಂಗ್ ಠಾಕೂರ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ತೇಗಲ್ತಿಪ್ಪಿ, ಮೊಹಮ್ಮದ್ ಆಯಿಜುದ್ದೀನ್ ಪಾಟೀಲ್, ಸಿದ್ದು ವಜ್ರಪ್ಪ ಇತರರು ಪಾಲ್ಗೊಳ್ಳಲಿದ್ದಾರೆ ಎಂದು ನಟ ಕೌಶಿಕ್ ತಿಳಿಸಿದ್ದಾರೆ. ಕಲಬುರಗಿ ಮತ್ತು ತಾಲೂಕಿನ ಅಂಕಲ್ಗಿಯಲ್ಲಿ ಬಹುತೇಕ ಚಿತ್ರೀಕರಣಗೊಂಡಿದೆ. ಕಲಬುರಗಿಯವರೇ ಆದ ಲಕ್ಷ್ಮೀಕಾಂತ್ ಜೋಶಿ ನಿರ್ದೇಶನ ಸಂಭಾಷಣೆ ಮಾಡಿದ್ದು, ಅಶ್ವಗಜ ಫಿಲಿಮ್ಸ್ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಈ ಚಿತ್ರ 45 ನಿಮಿಷ ಡ್ಯೂರೇಷನ್ ಇದೆ. ಇನ್ನು ಪೂರ್ಣ ಪ್ರಮಾಣದ ಚಿತ್ರ ಫೆಬ್ರವರಿ 8ರಂದು ಬೆಳಗ್ಗೆ 10 ಗಂಟೆಗೆ ಯೂಟ್ಯೂಬ್ ಚಾನೆಲ್ನಲ್ಲೇ ಬಿಡುಗಡೆಯಾಗಲಿದೆ ಎಂದು ತಿಳಿಸಿದರು. ಸೊ ಇದರ ಕಾರ್ಯಕ್ರಮ ನಾವು ಕನ್ನಡ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ. ಕನ್ನಡ ಭವನದಲ್ಲಿ ಸಂಜೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದತ್ತಾತ್ರೇಯ ಪಾಟೀಲ್ ದೇವ್ ಸರ್ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಆಮೇಲೆ ಚಂದ್ರಕಾಂತ್ ಪಾಟೀಲ್ ಸರ್ ಬರ್ತಾ ಇದ್ದಾರೆ. ಇವರಿಬ್ಬರಿಂದ ಟ್ರೇಲರ್ ಲಾಂಚ್ ಆಗ್ತಿದೆ. ಸೊ ಇದಕ್ಕೆ ಗೆಸ್ಟ್ಗಳಾಗಿ ಶೇಷಮೂರ್ತಿ ಅವಧಾನಿ ಸರ್ ಬರ್ತಾ ಇದ್ದಾರೆ. ಸೊ ಕಲಬುರಗಿ ಬ್ಯೂರೋ ಚೀಫ್ ಕನ್ನಡಪ್ರಭ ಅವ್ರು ಬರ್ತಾ ಇದ್ದಾರೆ. ಆಮೇಲೆ ಬಾಬುರಾವ್ ಯಡ್ರಾಮಿ ಸರ್ ವಿಜಯವಾಣಿ ಸ್ಥಾನಿಕ ಸಂಪಾದಕರು ಕಲಬುರಗಿ ಅವ್ರು ಬರ್ತಾ ಇದ್ದಾರೆ. ಆಮೇಲೆ ಭವಾನಿ ಸಿಂಗ್ ಠಾಕೂರ್ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ಕಾರ್ಯನಿರ್ವಹಿತ ಪತ್ರಕರ್ತರ ಸಂಘದಿಂದ ಅವ್ರು ಬರ್ತಾರೆ ಬೆಂಗಳೂರು. ಸೊ ಆಮೇಲೆ ಶ್ರೀ ಡಾಕ್ಟರ್ ಬುರ್ಲಿ ಪ್ರಹ್ಲಾದ್ RJPU ಕಾಲೇಜ್ ಪ್ರಿನ್ಸಿಪಾಲ್ ಅವ್ರು ಬರ್ತಾ ಇದ್ದಾರೆ. ಆಮೇಲೆ ಶ್ರೀ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ಅವರು ನಾಳೆ ಗೆಸ್ಟ್ ಆಗಿ ಅವರು ಬರ್ತಾರೆ. ಸೊ ಶ್ರೀ ಮೊಹಮ್ಮದ್ ಆಯಾಜುದ್ದೀನ್ ಪಟೇಲ್ ಹಿರಿಯ ಕಲಾವಿದರಾಗಿ ನ್ಯಾಷನಲ್ ಪುರಸ್ಕೃತ ವಿಜೇತರು ಅವರು ಬರ್ತಾ ಇದ್ದಾರೆ. ಆಮೇಲೆ ಈರಾಣ ಸುಭಾಷ್ ಬೆಳಗೇರಿ ರಾವ್ ಚಿತ್ರದ ನಿರ್ಮಾಪಕರು ಪ್ರೊಡ್ಯೂಸರು ಅವರು ನಾಳೆ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬರ್ತಾರೆ. ಆಮೇಲೆ ಸಿದ್ದು ವಜ್ರಪ್ಪ ರಾವುತ ಚಿತ್ರದ ನಿರ್ದೇಶಕರು ಅವರು ಬರ್ತಾ ಇದ್ದಾರೆ. ಆಮೇಲೆ ಮಾನ್ಸಿಂಗ್ ಚೌಹಾಣ್ ಗೋಲ್ ಸೇನಾ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳಕ್ಕೆ ಕಲಬುರಗಿ ನಗರದಿಂದ ಹೊರಟ ಯಾತ್ರಿಗಳ ಬಸ್ಗಳಿಗೆ ಶುಕ್ರವಾರ ಶಾಸಕರು ಅಲ್ಲಂಪ್ರಭು ಪಾಟೀಲ್ ಅವರು ಚಾಲನೆ ನೀಡಿದರು. ಒಪ್ಪಂದದ ಮೇರೆಗೆ ಐತಿಹಾಸಿಕ ಮಹಾಕುಂಭ ಮೇಳಕ್ಕೆ ಕಲಬುರಗಿ ನಗರದಿಂದ ರಾಘವೇಂದ್ರ ಕಾಲೋನಿಯ ಮತ್ತು ರಾಜ್ಪುರ ಕಾಲೋನಿಯಿಂದ ಹೊರಟ ಒಟ್ಟು 3 ನಾನ್-AC ಸ್ಲೀಪರ್ ಬಸ್ಸುಗಳಿಗೆ ಶಾಸಕರು ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಿ ಪ್ರಯಾಣಿಕರಿಗೆ ಶುಭ ಕೋರಿದರು. ಕಲಬುರಗಿಯಲ್ಲೊಂದು ವಿಸ್ಮಯಕಾರಿ ಘಟನೆ ನಡೆದಿದ್ದು, ಬೇವಿನ ಮರದ ಕೊಂಬೆಯಿಂದ ಹಾಲಿನ ನೊರೆ ಕಂಡು ಬಂದಿದೆ. ಹೌದು, ಕಲಬುರಗಿ ಜಿಲ್ಲೆಯ ಯಡ್ರಾಮಿ ಪಟ್ಟಣದ ಯಲ್ಲಮ್ಮನ ದೇವಸ್ಥಾನದ ಆವರಣದಲ್ಲಿರುವ ಬೇವಿನ ಮರದಲ್ಲಿ ಹಾಲಿನಂತೆ ನೊರೆ ಕಂಡು ಜನ ದೇವಸ್ಥಾನಕ್ಕೆ ಆಗಮಿಸಿ ಪ್ರಕೃತಿ ವಿಸ್ಮಯವನ್ನು ಕಣ್ತುಂಬಿಸಿಕೊಳ್ಳುತ್ತಿದ್ದಾರೆ. ಇನ್ನು ಶುಕ್ರವಾರ ಸಂಜೆಯಿಂದ ನಿರಂತರವಾಗಿ ಸೋರುತ್ತಿರುವ ಹಾಲಿನಂತ ನೊರೆ ಕಂಡು ಯಲ್ಲಮ್ಮ ದೇವಿಯ ಭಕ್ತರು ಇದು ದೇವಿಯ ಪವಾಡ ಎಂದು ಸಹ ಬಣ್ಣಿಸುತ್ತಿದ್ದಾರೆ. ಆಮೇಲೆ ಆಶ್ಚರ್ಯವಾದ ಒಂದು ಸುದ್ದಿ ಕೇಳಿ ಬಂದಿದೆ. ಇವತ್ತು ಯಡ್ರಾಮಿಯಲ್ಲಿ ಒಂದು ಬೇವಿನ ಮರದಲ್ಲಿ ಹಾಲಿನ ಹುಕ್ಕಿ ಹೆಂಗೆ ಹಾಲು ಕುದಿಸ್ತೀವಿ ಆ ಥರ ಬೇವಿನ ಮರದಲ್ಲಿ ಹಾಲು ಹುಕ್ಕಿ ಬರಾಗುತ್ತದೆ. ಅಲ್ಲಿ ಯಡ್ರಾಮಿಯಲ್ಲಿ ಯಲ್ಲಮ್ಮನ ಪವಾಡ ಆಗಿದೆ. ನಮ್ಮ ಯಲ್ಲಮ್ಮ ಗುಡಿ ಮುಂದ್ಗಡೆನೇ ರೋಡಿಗೆ ಆಗಿದೆ. ಇವತ್ತು ಆಶ್ಚರ್ಯವಾದ ಸುದ್ದಿಯನ್ನು ಇವತ್ತು ನಮಗೆ ಯಡ್ರಾಮಿಯಲ್ಲಿ ಒಳ್ಳೆಯ ಸುದ್ದಿಯನ್ನು ಆಗಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲವೆಂದು ಅಸಮಾಧಾನಗೊಂಡಿದ್ದ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನಮಾನದ ಕೆಲ ಹುದ್ದೆಗಳನ್ನು ನೀಡಲಾಗಿತ್ತು. ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರನಾಗಿ ನೇಮಕ ಮಾಡಲಾಗಿತ್ತು. ಇದರ ಜೊತೆಗೆ ಶಾಸಕ BR ಪಾಟೀಲ್ ಅವರನ್ನು CM ರಾಜಕೀಯ ಸಲಹೆಗಾರನಾಗಿ ನೇಮಕ ಮಾಡಲಾಗಿತ್ತು. ಆದರೆ ಇದೀಗ ಏಕಾಏಕಿ BR ಪಾಟೀಲ್ ಅವರು ಆ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ.
ವಿತ್ತ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಇಂದು ಮಂಡಿಸಿದ ಕೇಂದ್ರ ಬಜೆಟ್ ಕುರಿತಾಗಿ ಕಲಬುರಗಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಕಲಬುರಗಿಯ ಬಹುನಿರೀಕ್ಷಿತ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ಘೋಷಣೆ ಮಾಡುತ್ತಿದೆ ಎಂಬ ನಿರೀಕ್ಷೆ ಹುಸಿಯಾಗಿದೆ. ಇತ್ತ ಎಲೆಕ್ಟ್ರಿಕಲ್ ಬೈಕ್ ಮೇಲಿನ ರಿಯಾಯಿತಿ ಕಡಿತ ಹಾಗೂ ತೆರಿಗೆ ರಿಯಾಯಿತಿ ವಿಚಾರದಲ್ಲಿ ಸರ್ಕಾರ ಜನಪರವಾದ ಹೆಜ್ಜೆ ಇಟ್ಟಿದೆ ಎಂದು ಕೆಲವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಇವತ್ತು ಬಜೆಟ್ ಮಂಡನೆ ಬಗ್ಗೆ ನಮಗೆ ಬಹಳ ಅಸ್ತವ್ಯಸ್ತವಾಗಿದೆ. ಯಾಕಂದರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಗರಕ್ಕೆ 2ನೇ ರಿಂಗ್ ರಸ್ತೆ ಆಗಬೇಕಾಗಿತ್ತು ಬಜೆಟ್ನಲ್ಲಿ. ಮತ್ತು ಆಸ್ಪತ್ರೆ, ಏಮ್ಸ್ ಆಸ್ಪತ್ರೆ ಇದೆ ಮೇಲ್ದರ್ಜೆಗೆ ಏರಿಸಬೇಕಾಗಿತ್ತು. ಮತ್ತು ಇನ್ನೊಂದು ಕಲಬುರಗಿಗೆ ರೈಲ್ವೆ ವಿಭಾಗ ಕೇಂದ್ರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ 10,000 ಕೋಟಿ ಅನುದಾನ ನಿರೀಕ್ಷೆ ಇತ್ತು, ನಮಗೆ ಮಾಡ್ತಾರಂತೇಳಿ ಅದು ಮಾಡಿಲ್ಲ. ಮತ್ತು ಭಾರತೀಯ ಜನತಾ ಪಕ್ಷ ಕಲಬುರಗಿ ಜಿಲ್ಲೆಗೆ ಸ್ಮಾರ್ಟ್ ಸಿಟಿ ಮಾಡ್ತೀರಿ ಅಂತ ಹೇಳಿದರು, ಅದನ್ನು ಮಾಡಿಲ್ಲ. ಮತ್ತು ಇವತ್ತು ಕೇಂದ್ರ ಸರ್ಕಾರ ಸಾಲ ಮನ್ನಾ ರೈತರಿಗೆ ಮಾಡಬೇಕಾಗಿತ್ತು. ಯಾಕೆಂದರೆ ನಾನು ಜೀವನದಲ್ಲಿ ಒಮ್ಮೆ ನೋಡಿಲ್ಲ. ಇವರು ಸರ್ಕಾರ ಬಂದು 10 ವರ್ಷ, ನಾನು 12ನೇ ವರ್ಷ ನೋಡ್ತಾ ಇದ್ದೇನೆ. ರೈತರ ಬಗ್ಗೆ ಸಾಲ ಮನ್ನಾ ಆಗಲಿ, ಇವತ್ತು ಅದು ಏನು PM ಕಿಸಾನ್ ಅಂತ ಹೇಳಿದ್ದಾರೆ, ಅದು 6,000 ಸಾಲದ್ದಲ್ಲ, ಸುಮಾರು ಒಂದು 15,000 ಮಾಡಬೇಕಾಗಿತ್ತು. ಬಜೆಟ್ ಏನು ನಮ್ಮ ಆದರಣೀಯ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಕೊಟ್ಟಿದ್ದಾರೆ, ಇದು ಒಂದು ಅತಿ ಶ್ರೇಷ್ಠವಾದ ಬಜೆಟ್ ಅಂತ ಹೇಳ್ತೀನಿ. ಕಳೆದ 75 ವರ್ಷದ ಸ್ವಾತಂತ್ರ್ಯದ ನಂತರ ಇದು ಅತಿ ಶ್ರೇಷ್ಠ ಬಜೆಟ್. ಯಾಕಂದ್ರೆ ಇದು ಕಟ್ಟ ಕಡೆ ನಾಗರಿಕರಿಗೆ ಮುಟ್ಟುವಂತ ಬಜೆಟ್ ಆಗಿದೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗಿದೆ, ನಮ್ಮ ದೇಶ ಇವತ್ತು 5ನೇ ಆರ್ಥಿಕ ಶಕ್ತಿಯಾಗಿದೆ. ಈ ಬಜೆಟ್ ಮೂಲಕ ಮುಂಬರುವ 1 ವರ್ಷದಲ್ಲಿ 4ನೇ ಆರ್ಥಿಕ ಶಕ್ತಿಯಾಗಿ ಹೊಂಬರುವಂತ ಒಂದು ಭರವಸೆ ನನಗಿದೆ. ಮುಂಬರುವ 5 ವರ್ಷಗಳಲ್ಲಿ 3ನೇ ಆರ್ಥಿಕ ಶಕ್ತಿಯಾಗಿ ಹೊಂಬರುವಂತ ಒಂದು ಭರವಸೆ ಇದೆ. ಈ ಬಜೆಟ್ ಅನ್ನು ಎಷ್ಟು ಚೆನ್ನಾಗಿ ಅವರು ಬ್ರೀಫ್ ಮಾಡಿದ್ದಾರೆ ಅಂದ್ರೆ 4 ಇಂಜಿನ್ಸ್ ಅಲ್ಲಿ ಕೊಟ್ಟಿದ್ದಾರೆ. 1 ಇಸ್ ಅಗ್ರಿಕಲ್ಚರ್, 2nd ಇಸ್ MSME ಅಂತ ಕೊಟ್ಟಿದ್ದಾರೆ, 3rd ಇಸ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇನ್ವೆಸ್ಟ್ಮೆಂಟ್ ಯಾರಿಗೆ ಅಂತಂದ್ರೆ ನಮ್ಮ ಜನರಿಗೆ ಟುವರ್ಡ್ಸ್ ಇದಕ್ಕೆ ಎಕನಾಮಿ ಮತ್ತೆ ಇನೋವೇಷನ್ಸ್ ಅಂದ್ರೆ ನಾವು ಏನೇನು ಕಂಡುಹಿಡಿತೀವಿ ಅದ್ರ ಬಗ್ಗೆ. ಆಮೇಲೆ 4th ಬರುತ್ತೆ, ಇಟ್ ಇಸ್ ಫಾರ್ ದ ಎಕ್ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ಫ್ಯೂಲ್ ಏನು ಅಂತಂದ್ರೆ ಪಾಲಿಸಿ ಮೇಕಿಂಗ್ ರಿಫಾರ್ಮ್ಸ್. ನಾನು ಯಾವಾಗ್ಲೂ ಹೇಳ್ತೀನಿ, ನಮ್ಮ ಲೀಡರ್ಗಳು, ನಾಯಕರುಗಳು ಬಹಳ ಶ್ರೇಷ್ಠ ಒಂದು ಉತ್ತಮ ಇದು ಅದರ ಇರ್ಬೇಕು. ಯಾಕಂದ್ರೆ ದೇ ಆರ್ ದ ಡಿಸಿಷನ್ ಮೇಕರ್ಸ್, ದೇ ಆರ್ ದ ಪಾಲಿಸಿ ಮೇಕರ್ಸ್. ಸೊ ಈಗ ಇಂಥ ಒಂದು ಒಳ್ಳೆ ಪಾಲಿಸೀಸ್ ಮಾಡಿದ್ರೆ ನಮ್ಮ ದೇಶ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬಹಳ ಉನ್ನತ ಸ್ಥಾನದಲ್ಲಿ ಇರುತ್ತೆ. ನಮ್ಮ ಎಲ್ಲ ನಾಗರಿಕರು ಒಂದು ಒಳ್ಳೆ ಕ್ವಾಲಿಟಿ ಲೈಫ್ ಅನ್ನ ಬದುಕ್ತಾರೆ. ಈ ಡೆಸ್ಟಿನೇಷನ್ ನಾವು ಎಲ್ಲಿ ಮುಟ್ಟಬೇಕಂತ ಇದೀವಿ, ಈ ಬಜೆಟ್ ಇಂದ ನಾವು ವಿಕಾಸದ ಕಡೆ ಮುಟ್ಟಬೇಕು ಅಂತ ಇದೀವಿ. ನಾವು ಯಾವಾಗೂ ನೋಡಿದೀವಿ, ಅದನ್ನೇ ನರೇಂದ್ರ ಮೋದಿಜಿ ಅವರು ವಿಕಾಸದ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಇದ್ರೊಳಗಡೆ ಎಲ್ಲ ಜನರಿಗೆ, ಎಲ್ಲ ಸೆಕ್ಟರ್ಸ್ ಆಫ್ ದ ಸೊಸೈಟಿಯನ್ನ ತಗೊಂಡು ಹೋಗ್ತಾ ಇದ್ದಾರೆ. ನಮ್ ಗಿಗ್ ಲೇಬರ್ಸಿಗೆ 1 ಕೋಟಿ ಈ ಆಶ್ರಮ್ ಕಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರದ ಏನು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಏನು ಬಜೆಟ್ ಮಂಡನೆ ಮಾಡಿದ್ದಾರೆ, ಇಡೀ ದೇಶದ ಜನರು ಒಂದು ಸಂತಸ ವ್ಯಕ್ತಪಡಿಸುವಂತ ಗಳಿಗೆಯನ್ನ ಇವತ್ತು ಅವರು ಕೊಡುಗೆಯನ್ನಾಗಿ ಇವತ್ತಿನ ದಿನದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಮತ್ತು ಎಲೆಕ್ಟ್ರಿಕ್ ವಾಹನ, ಎಲೆಕ್ಟ್ರಿಕ್ ಮೊಬೈಲ್ ಹಾಗೂ ಔಷಧಿಗಳನ್ನ ಮತ್ತು ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳನ್ನ, ಹಾಗೆ ಡಿ ಗ್ರೇಡ್ ಮತ್ತು ಸಿ ಗ್ರೇಡ್ 12 ಲಕ್ಷದವರೆಗೂ ಏನು ಟ್ಯಾಕ್ಸ್ ರಿಯಾಯಿತಿ ಕೊಟ್ಟಿದ್ದಾರೆ, ಅದು ಬಹಳ ಸಂತೋಷಕರ ತೃಪ್ತಿಯನ್ನು ಇವತ್ತು ಇಡೀ ನಾಡಿನ ಜನರು ಏನಪ್ಪ ಅಂತ ಸಂತೋಷ ಪಡುವಂಥ ವಿಷಯ ಆಗಿದೆ. ಅವರಿಗೆ ನಾವೇನಪ್ಪ ಅಂತಂದ್ರೆ ಈ ಮಾಧ್ಯಮದ ಮುಖಾಂತರ, ತಮ್ಮ ಮಾಧ್ಯಮದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಇವತ್ತು ಕೇಂದ್ರ ಸರ್ಕಾರ ಅಂತ ಶ್ರೀ ನಿರ್ಮಲಾ ಸೀತಾರಾಮನ್ ಅವರು ಏನು ಬಜೆಟ್ ಮಂಡನೆ ಮಾಡಿದ್ದಾರೆ, ನಮಗೆ ಭಾಳ ಸಂತೋಷ ಆಗಿದೆ. ಯಾಕಂದರೆ ಎಲೆಕ್ಟ್ರಿಕಲ್ ಬೈಕ್ಗಳ ಮೇಲೆ ರಿಯಾಯಿತಿ ತೆಗೆದಿದ್ದಾರೆ, ಹಾಗೂ ಮೊಬೈಲ್ ಮ್ಯಾಗಿನ ರಿಯಾಯಿತಿ ತೆಗೆದಿದ್ದಾರೆ, ಹಾಗೂ ಔಷಧಿಗಳ ಮೇಲೆ ರಿಯಾಯಿತಿದ್ದಾರೆ. ಅದು ಬಡ ವರ್ಗದವರಿಗೆ 12 ಲಕ್ಷಕ್ಕಿಂತ ಒಳಗಿರ್ತಕ್ಕಂಥವರಿಗೆ ಟ್ಯಾಕ್ಸನ್ನು ತೆಗೆದಿದ್ದಾರೆ. ಹೀಗಾಗಿ ನಮಗೆ ಭಾಳ ಸಂತೋಷ ಆಗಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಬಡ ಜನರಿಗೆ ಇನ್ನಷ್ಟು ಆದ್ಯತೆ ಕೊಡ್ಬೇಕಂತೇಳಿ ನಾವು ಏನು ಕೇಂದ್ರ ಸರ್ಕಾರಕ್ಕೆ ಇದು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮಗೆ ಭಾಳ ಸಂತೋಷ ಆಗಿದೆ, ಖುಷಿಯಾಗಿದೆ. ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದೆ ಅಂತೇಳಿ ನಾವು ಇವತ್ತು ಮಾಧ್ಯಮ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಆಳಂದ್ ತಾಲೂಕಿನ ದಣ್ಣೂರು ಗ್ರಾಮದ ಶ್ರೀ ವಿಠಲ್ ರುಕ್ಮಿಣಿ ಮಂದಿರದ ಭಜನಾ ಮಂಡಳಿ ಹಾಗೂ ಲಾಡ್ ಚೆಂಚೋಳಿ ಭಕ್ತಾದಿಗಳು ಸೇರಿ ಸುಮಾರು 280 ಕಿಲೋಮೀಟರ್ ಅಂತರದ ಪಂಢರಪುರದ ಶ್ರೀ ವಿಠಲ್ನ ದರ್ಶನಕ್ಕಾಗಿ ಭಕ್ತಿ ಭಾವಪೂರ್ಣ ಪಾದಯಾತ್ರೆ ಶುಕ್ರವಾರ ಆರಂಭಿಸಿದ್ದಾರೆ. ಬೆಳಗಿನ ಜಾವ ಭಗವಂತನ ಕೀರ್ತನೆ ಮಾಡುತ್ತಾ ಭಕ್ತರು ಪಾದಯಾತ್ರೆಗೆ ಹೊರಟರು. ಭಜನೆಗೈಯುತ್ತಾ ತಂಬೂರಿ ಹಾಗೂ ಧ್ವಜದೊಂದಿಗೆ ಕೀರ್ತನೆಗಳನ್ನು ಹಾಡುತ್ತಾ ಭಕ್ತಾದಿಗಳು ಪಂಢರಪುರ ಕಡೆಗೆ ತಮ್ಮ ಹೆಜ್ಜೆಯನ್ನು ಹಾಕಿದ್ದಾರೆ. ಪಾದಯಾತ್ರೆಯು ದುತ್ತರ್ಗಾಂವ್, ಬುಜನೂರ್ ಸೇರಿದಂತೆ ಹಲವಾರು ಗ್ರಾಮಗಳನ್ನು ಹಾದು ಹೋಗುತ್ತಾ 1 ವಾರದ ಬಳಿಕ ಪಂಢರಪುರಕ್ಕೆ ತಲುಪಲಿದ್ದಾರೆ.
ಕಲಬುರಗಿ ಜಿಲ್ಲೆಯ ಸೇಂಟ್ ಜೋಸೆಫ್ ಪಿಯು ಕಾಲೇಜಿನಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ವತಿಯಿಂದ ಚಕೋರ ಸಾಹಿತ್ಯ ವಿಚಾರ ವೇದಿಕೆ ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಲೇಖಕ ಡಾಕ್ಟರ್ ಚಂದ್ರಶೇಖರ್ ಕಂಬಾರರ್ ಕುರಿತು ವಿಶೇಷವಾದಂತಹ ಉಪನ್ಯಾಸ ಕಾರ್ಯಕ್ರಮ ಡಾಕ್ಟರ್ ಸಿ ನಿಂಗಣ್ಣ ಪ್ರಾಂಶುಪಾಲರು ಹಾಗೂ ಜಾನಪದ ತಜ್ಞರು ಇವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು. ಚಕೋರ ಸಾಹಿತ್ಯ ವಿಚಾರ ವೇದಿಕೆಯ ಧ್ಯೇಯೋದ್ದೇಶ ಕುರಿತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯರು ಆದ ಡಾಕ್ಟರ್ ಸಿದ್ದರಾಮ ಹೊನ್ಕಲ್ ಆಶಯ ನುಡಿಯಾಡಿ ಪರಿಚಯಿಸಿದರು. ಇವಾಗಿದ್ದವು ಇಂದಿನ ಕಲಬುರಗಿ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ನಾಳೆಯ ಸಂಚಿಕೆಯಲ್ಲಿ.